ಲೋಕಾಯುಕ್ತ ಮುಖ್ಯಮಂತ್ರಿಗಳ ಪರವಾಗಿ ಕೊಟ್ಟಿರ್ತಕ್ಕಂಥ ಬಿ ರಿಪೋರ್ಟು ನಮಗೆ ಅಷ್ಟರ ಮಟ್ಟಕ್ಕೆ ಸಮಾಧಾನ ತಂದುಕೊಟ್ಟಿಲ್ಲ ಅಂತಕ್ಕಂಥ ವಿಚಾರವಾಗಿ ಇಡಿ ಮತ್ತೆ ಕೈಗೆತ್ಕೊಳ್ತಕ್ಕಂಥದ್ದಕ್ಕೆ ಕೋರ್ಟ್ ಕೂಡ ಏನು ಡೈರೆಕ್ಷನ್ಸ್ ಕೊಟ್ಟಿದೆ. ಅದು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಆದರೆ ಒಂದು ಮೂಢ ವಿಚಾರವಾಗೂ ನಾವು ಮಾತನಾಡ್ತಕ್ಕಂಥದ್ದಾದರೆ, ನೀವು ಪ್ರಾರಂಭದಲ್ಲಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಸೈಟ್ಗಳಿದು, ನಾನು ಯಾವ ಕಾರಣಕ್ಕೂ ಇದರ ಬೆಲೆ ಇಷ್ಟಿದೆ, ಮಾರ್ಕೆಟ್ ಪ್ರೈಸ್ ಇಷ್ಟಿದೆ, ಈ ಮಾರ್ಕೆಟ್ ಪ್ರೈಸು ನನಗೆ ಕೊಟ್ಬಿಡಿ, ನಾನು ಯಾಕೆ ಈ ಸೈಟ್ಗಳನ್ನ ವಾಪಸ್ ಕೊಡಲಿ ಅಂತಕ್ಕಂಥ ಮಾತನ್ನು ಸಿದ್ದರಾಮಣ್ಣ ಅವರು ಹೇಳಿದರು. ಬಟ್ ತದನಂತರ ಅವರೇ ಆ ಸೈಟ್ಗಳನ್ನ ಸರೆಂಡರ್ ಮಾಡ್ತೀನಿ ಅಂದರು. ಯಾಕೆಂದರೆ ನಾನೆಲ್ಲ ಹೇಳಿದ್ದಿದ್ದು, ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಒಂದಲ್ಲ 10 ಬಾರಿ ಹೇಳಿದ್ದಾರೆ. ಎಲ್ಲವೂ ಕೂಡ ಮಾಧ್ಯಮದಲ್ಲಿ ಕಡತಗಳಲ್ಲಿದೆ. 10 ವರ್ಷ ಆಗಿಲ್ಲ, 20 ವರ್ಷ ಆಗಿಲ್ಲ ಟಾಪಿಕ್ಕು, ನೆನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಟಾಪಿಕ್ಕು ಪ್ರತಿಯೊಬ್ಬರು ಮನಸ್ಸಲ್ಲೂ ಇದೆ. ಅವ್ರು ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ಅವರಲ್ಲಿ ಅಷ್ಟು ಸ್ಪಷ್ಟತೆ ಇದ್ದಾಗ ಪ್ರಾರಂಭ ಹಂತದಲ್ಲಿ, ತದನಂತರ ಅವ್ರು ಯಾತಕ್ಕೋಸ್ಕರ ಆ ಸೈಟ್ಗಳನ್ನ ವಾಪಸ್ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದರು ಅಂತಕ್ಕಂಥದ್ದು ಕೂಡ ಇವತ್ತು ಅವರ ನೈತಿಕತೆ ಮೇಲೆ, ಅವರ ರಾಜಕಾರಣದಲ್ಲಿ. ಯಾಕೆಂದರೆ ನಾನು ಯಾರ ಮೇಲೂ ವೈಯಕ್ತಿಕವಾಗಿ ಇಲ್ಲಿ ತೇಜಾವಧೆ ಮಾಡ್ತಕ್ಕಂಥದ್ದಕ್ಕೆ ನಾನು ಹೋಗ್ಲಿಕ್ಕಿಲ್ಲ. ನೀವು ಈ ವೆಬ್ಸೈಟಲ್ಲೂ ನೋಡಿರ್ಬೋದು. ದಯಮಾಡಿ ಇಲ್ಲಿ ಯಾರನ್ನೂ ವೈಯಕ್ತಿಕವಾಗಿ ನಿಂದಿಸ್ತಕ್ಕಂಥದ್ದಾಗಲಿ, ವೈಯಕ್ತಿಕವಾಗಿ ತೇಜಾವಧೆ ಮಾಡ್ತಕ್ಕಂಥದ್ದಾಗಲಿ ಇದು ಯಾವುದೂ ಕೂಡ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಸರ್ಕಾರ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ಅದಕ್ಕೋಸ್ಕರ ಇವತ್ತು ಈ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಿದ್ದೆ ಹೊರತುಪಡಿಸಿ ವೆಬ್ಸೈಟ್ ಒಳಗಡೆ ತಾವು ಹೋಗಿ ಸವಿಸ್ತಾರವಾಗಿ ದಯಮಾಡಿ ನೋಡ್ಬೋದು. ಅದರಲ್ಲಿ ಯಾರನ್ನೂ ತೇಜಾವಧೆ ಮಾಡಿಲ್ಲ. ಬಟ್ ಅದರ ಬದಲಾಗಿ ಯಾರ್ಯಾರು ಯಾವ್ಯಾವ ಹೇಳಿಕೆಗಳು ಯಾವ್ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸ್ವಪಕ್ಷದ ಸಚಿವರು ಶಾಸಕರು ಕೊಟ್ಟಿದ್ದಾರೆ, ತಮ್ಮ ಮಾಧ್ಯಮಗಳಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಆರ್ಟಿಕಲ್ಸ್ನೇ ಇವತ್ತು ನಿಮ್ಮ ಕಣ್ಮುಂದೆ ಇಲ್ಲಿ ಈ ವೆಬ್ಸೈಟ್ನಲ್ಲಿ ಇಟ್ಟಿದ್ದೇವೆ. ಅಂತಿಮವಾಗಿ ಒಂದು ಕೊನೆಯದಾಗಿ ಈ ಒಂದು ಅಭಿಯಾನದ ಪ್ರಕ್ರಿಯೆ ಇದೇ ವಾರ ಶನಿವಾರದಂದು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಅಭಿಯಾನವನ್ನು ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಜೊತೆಯಲ್ಲಿ ಪಕ್ಷದ ಎಲ್ಲ ನಮ್ಮ ಗೌರವಾನ್ವಿತ ಶಾಸಕರು, ಗೌರವಾನ್ವಿತ ಮಾಜಿ ಶಾಸಕರು, ಸಂಪೂರ್ಣ ಪಕ್ಷದ ವತಿಯಿಂದ ಸನ್ಮಾನ್ಯ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಶ್ರೀ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಅಭಿಯಾನವನ್ನು ನಾವು ಶನಿವಾರದ ದಿನ ಒಂದು ಪ್ರತಿಭಟನೆಯ ಮೂಲಕ ರಾಜ್ಯದ ಜನಗಳಲ್ಲಿ ಅವರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಇನ್ನೂ ಹೆಚ್ಚು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಂದಿನ ದಿನ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಅವರೇ ಸ್ವತಃ ಬಂದು ಕೇವಲ ಬೆಲೆ ಏರಿಕೆಗೆ ಸೀಮಿತವಾಗಿರ್ತಕ್ಕಂಥ ಅಭಿಯಾನ ಅಷ್ಟೇ ಅಲ್ಲ, ಈ ಅಭಿಯಾನ ನಿರಂತರವಾಗಿ ಈ ರಾಜ್ಯ ಸರ್ಕಾರದ ವೈಫಲ್ಯತೆಗಳು, ಭ್ರಷ್ಟಾಚಾರ ಜೊತೆಯಲ್ಲಿ ಬೆಲೆ ಏರಿಕೆಯನ್ನು ಸೇರಿದಂತೆ ನಾವು ಈ ಒಂದು ಅಭಿಯಾನವನ್ನು ಹೋರಾಟದ ಮೂಲಕ, ಪ್ರತಿಭಟನೆಯ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಫ್ರೀಡಮ್ ಪಾರ್ಕ್ನಲ್ಲಿ ಶನಿವಾರದ ದಿನ ಕರೆಯನ್ನು ಕೊಟ್ಟಿದ್ದೇವೆ, ಘೋಷಣೆಯನ್ನು ಕೊಡ್ತಾ ಇದ್ದೇವೆ. ಯಾವ ರೀತಿ ಹೋರಾಟ ಅಂತ ಪಾದಯಾತ್ರೆ ತರ ಮಾಡ್ತೀರಾ, ಇಲ್ಲಾಂದ್ರೆ ಅಹೋರಾತ್ರಿ ಪ್ರತಿಭಟನೆ?